ಇಲ್ಲಿ ಒಂದು ಮಹತ್ವವಾದಂಥ ಸಮೀಕರಣವನ್ನು ಬರೆಯಲಾಗಿದೆ. ತಾವು ಗಮನಿಸ್ಬೋದು. 6CO2 + 12H2O ಬೆಳಕಿನ ಉಪಸ್ಥಿತಿ ಮತ್ತು ಪತ್ರ ಹರಿತನ್ನು ಬಳಸಿಕೊಂಡು C6H12O6 + 6H2O ಮತ್ತು 6O2 ಬಿಡುಗಡೆ ಆಗಿದೆ ಎನ್ನುವಂಥ ಒಂದು ರಾಸಾಯನಿಕ ಕ್ರಿಯೆಯನ್ನು ತಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಈ ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಕ್ರಿಯೆ ಒಳಗೊಂಡಿರುವಂಥ ಕೆಲವು ಮಹತ್ವದ ಅಂಶಗಳಾವುವು ಎಂಬುದರತ್ತ ಒಂದು ನೋಟ. ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ. ಏನು ಅಂತಂದರೆ ಮುಖ್ಯವಾಗಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇದು ಏನು ಅಂತಂದರೆ ರೆಡಾಕ್ಸ್ ರಿಯಾಕ್ಷನ್ನಿಗೆ ಅಥವಾ ರೆಡಾಕ್ಸ್ ಸಮೀಕರಣಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳ್ತೇವೆ. ಹಾಗಾದರೆ ರೆಡಾಕ್ಸ್ ಸಮೀಕರಣ ಅಂತಂದ್ರೆ ಏನು ಅಂತ ನೋಡಿದಾಗ ಉತ್ಕರ್ಷಣೆ ಹಾಗೂ ಅಪಕರ್ಷಣೆ, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಕೂಡ ನಡೆಯುವಂಥ ಒಂದು ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು. ಇಲ್ಲಿ ತಾವು ಗಮನಿಸ್ಬೋದು. ಏನು ಅಂತಂದರೆ ಉತ್ಪನ್ನಗಳ ಸೈಡ್ನಲ್ಲಿ C6H12O6 ಇದೆ. ಇದು ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಅಂತ ಏನು ಹೇಳ್ತೇವಲ್ಲ, ಈ C6H12O6 ಯಾವ್ಯಾವ ಪರಮಾಣುಗಳಿದ್ದಾವೆ ಅಂತ ನಾವು ನೋಡಿದಾಗ ಇದರಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಆದರೆ ಇಲ್ಲಿ ರಿಯಾಕ್ಟೆಂಟ್ ಕಡೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಗಮನಿಸಿದಾಗ ಇಲ್ಲಿ ಕೇವಲ ಕಾರ್ಬನ್ ಇದೆ ಮತ್ತು ಆಕ್ಸಿಜನ್ ಇದೆ. ಆದರೆ ಇದಕ್ಕೆ ಹೈಡ್ರೋಜನ್ ಕೊರತೆ ಇದೆ, ಇದಕ್ಕೆ ಹೈಡ್ರೋಜನ್ ಇಲ್ಲ. ಒಂದು ವೇಳೆ ಕಾರ್ಬನ್ ಡೈಆಕ್ಸೈಡ್ಗೆ ಹೈಡ್ರೋಜನ್ ಸಿಕ್ಕಂಥ ಪಕ್ಷದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಇದು ಕಾರ್ಬೋಹೈಡ್ರೇಟ್ ಅಂತಂದರೆ ಗ್ಲುಕೋಸ್ ಆಗಿ ಪರಿವರ್ತನೆ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಇಂಗಾಲದ ಡೈಆಕ್ಸೈಡ್ ಇದ್ದಿದ್ದು ಅದು ಕಾರ್ಬೋಹೈಡ್ರೇಟ್ಗಳಾಗಿ ಅಪಕರ್ಷಣೆ ಹೊಂದತ್ತೆ ಅಂತೇಳಿ. ಇಂಗಾಲದ ಡೈಆಕ್ಸೈಡ್ ಅಪಕರ್ಷಣೆ ಹೊಂದಿ ಅಂದರೆ ಇಟ್ ಅಂಡರ್ಗೋಸ್ ರಿಡಕ್ಷನ್ ಆ್ಯಂಡ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೇವಲ್ಲ, ಅಂದರೆ ಅದು ಅಪಕರ್ಷಣೆ, ಕಾರ್ಬನ್ ಡೈಆಕ್ಸೈಡ್ ಅಪಕರ್ಷಣೆ ಹೊಂದಿ ಅಲ್ಲಿ ಏನು ಕಾರ್ಬೋಹೈಡ್ರೇಟ್ ಆಗತ್ತಲ್ಲ ಆ ಕ್ರಿಯೆ ಹೀಗೇನೆ ಸಂಭವಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಈ ಕಾರ್ಬನ್ ಡೈಆಕ್ಸೈಡ್ಗೆ ಹೈಡ್ರೋಜನ್ ಕೊಡುವುದಾದರೂ ಹೇಗೆ, ಎಲ್ಲಿಂದ ಬರುತ್ತೆ ಅಂತ ತಾವು ಗಮನಿಸಿದಾಗ ಇಲ್ಲಿ ಸುಲಭವಾದ ಉತ್ತರ ಏನು ಅಂತಂದರೆ ಇಲ್ಲಿ H2O ಏನಿದೆಯಲ್ಲ ರಿಯಾಕ್ಟೆಂಟಲ್ಲಿ, ಈ H2O ಇದು ಆಕ್ಸಿಡೇಷನ್ ಆಗತ್ತೆ. ಅಂದರೆ ಇದು ಉತ್ಕರ್ಷಣೆ ಹೊಂದತ್ತೆ. ಉತ್ಕರ್ಷಣೆ ಹೊಂದಿ ಏನಾಗತ್ತೆ ಅಂದರೆ ಇದು ಉತ್ಕರ್ಷಣೆ ಅಂತಂದ್ರೆ ನಮಗೆ ಈಗಾಗಲೇ ತಿಳಿದಿದೆ. ಏನು ಅಂತಾರೆ ಆಕ್ಸಿಡೇಷನ್ ಅಂದರೆ ಎಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ಅಂದರೆ ಆಕ್ಸಿಜನನ್ನು ಸೇರಿಸುವುದು, ಹೈಡ್ರೋಜನನ್ನು ಹೊರ ಹಾಕುವುದು. ಇದಕ್ಕೆ ನಾವು ಏನಂತ ಕರೆದ್ವಿ ಅಂತಂದರೆ ಇದನ್ನು ಉತ್ಕರ್ಷಣೆ ಅಂತೇಳಿ ಕರೆದ್ವಿ. ಇಲ್ಲಿ ನೀರಿನ ಅಣು ಏನಿದೆಯಲ್ಲ ಇದು ಉತ್ಕರ್ಷಣೆ ಹೊಂದತ್ತೆ, ಆಕ್ಸಿಡೇಷನ್ ಆಗತ್ತೆ. ಆಕ್ಸಿಡೇಷನ್ ಆಗೋದ್ರಿಂದ ಇದು ಹೈಡ್ರೋಜನನ್ನು ಬಿಟ್ಟು ಕೊಡುತ್ತೆ. ಆ ಹೈಡ್ರೋಜನನ್ನು ಏನಾಗುತ್ತೆ, ಇಂಗಾಲದ ಡೈಆಕ್ಸೈಡ್ ಹೈಡ್ರೋಜನನ್ನು ಪಡ್ಕೊಳ್ಳುತ್ತೆ. ಹೈಡ್ರೋಜನನ್ನು ಪಡ್ಕೊಂಡು ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ C6H12O6 ಉತ್ಪನ್ನವಾಗಿ ಅದು ಪರಿವರ್ತನೆ ಆಗತ್ತೆ. ಅಂದರೆ ಇಲ್ಲಿ ಹೈಡ್ರೋಜನ್ ಏನಾಯಿತು ಅಂದರೆ ಸೇರಿಸಲ್ಪಡ್ತು ಇಂಗಾಲದ ಡೈಆಕ್ಸೈಡ್ಗೆ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ವಾಟರ್ ಅಂಡರ್ಗೋಸ್ ಆಕ್ಸಿಡೇಷನ್, ನೀರು ಉತ್ಕರ್ಷಣೆ ಹೊಂದಿ ಹೈಡ್ರೋಜನನ್ನು ಇಂಗಾಲದ ಡೈಆಕ್ಸೈಡ್ಗೆ ಸೇರಿಸೋದ್ರಿಂದ ಅಲ್ಲೇನಾಗತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಅಥವಾ ಗ್ಲುಕೋಸ್ ಉತ್ಪನ್ನದಲ್ಲಿ ಬಿಡುಗಡೆ ಆಯಿತು ಅಂತೇಳಿ ನಾವು ಹೇಳ್ತೇವೆ. ನಂತರ ಇದರಲ್ಲಿ ಏನು ಆಕ್ಸಿಜನ್ ಉಳಿಯುತ್ತಲ್ಲ ಆ ಆಕ್ಸಿಜನ್ನು ಇಲ್ಲಿ ತಾವು ಗಮನಿಸ್ಬೋದು. 6O2 ಅಂತ ಏನು ಉತ್ಪನ್ನಗಳಲ್ಲಿ ಬರೆದಿಲ್ಲ, ಈ ಆಕ್ಸಿಜನ್ ಈ ರೀತಿಯಾಗಿ ಹೊರ ಹಾಕಲ್ಪಡತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಗಮನಿಸ್ಬೋದು ಏನು ಅಂತಂದರೆ ನೀರಿದೆಯಲ್ಲ ಇದು ಉತ್ಕರ್ಷಣೆ ಹೊಂದತ್ತೆ, ಆಕ್ಸಿಡೇಷನ್ ಆಗತ್ತೆ. ಆದರೆ ಇಂಗಾಲದ ಡೈಆಕ್ಸೈಡ್ ಇದ್ದಿದ್ದು ರಿಡಕ್ಷನ್ ಆಗತ್ತೆ, ಅಂದರೆ ಅಪಕರ್ಷಣೆ ಹೊಂದತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿಯಾಗಿ ಎರಡೂ ಕ್ರಿಯೆಗಳು, ಒಂದು ಉತ್ಕರ್ಷಣೆ ಮತ್ತು ಇಲ್ಲಿ ನೋಡ್ಬೋದು ನೀರು ಉತ್ಕರ್ಷಣೆ ಹೊಂದತ್ತೆ, ಆದರೆ ಇಂಗಾಲದ ಡೈಆಕ್ಸೈಡು ಅಪಕರ್ಷಣೆ ಹೊಂದತ್ತೆ. ಈ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಎರಡೂ ಕೂಡ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ನಡೆಯುವುದರಿಂದ ಇದನ್ನು ರೆಡಾಕ್ಸ್ ಕ್ರಿಯೆಗೆ ಒಂದು ಅತ್ಯುತ್ತಮ ಉದಾಹರಣೆ ಅಂತೇಳಿ ನಾವು ಭಾವಿಸಿದ್ದೇವೆ ಅನ್ನುವಂಥದ್ದು. ನಂತರ ಭಾಳ ಮಹತ್ವದ ಸಂಗತಿಯನ್ನು ನೆನಪಿಟ್ಕೋಬೇಕು. ಭಾಳಷ್ಟು ಸಂದರ್ಭದಲ್ಲಿ ನಾವು ಹೇಳ್ತೇವೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡು ಅಪಕರ್ಷಣೆ ಹೊಂದಿ ಏನಾಗುತ್ತೆ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತೆ ಅಂತೇಳಿ ಹೇಳ್ತೇವೆ. ಅದರ ಅರ್ಥ ಏನು ಅಂತ
ಪ್ರಶ್ನಿಸಿದಾಗ ಅದಕ್ಕೆ ಉತ್ತರ ಈ ಒಂದು ವಿಡಿಯೋದಿಂದ ಸಿಕ್ಕಿರಬಹುದು ಅಂತೇಳಿ ನಾನು ಭಾವಿಸ್ತೇನೆ. ನೀರು ಉತ್ಕರ್ಷಣೆ ಹೊಂದುವುದರಿಂದ ಅದು ತನ್ನಲ್ಲಿರುವ ಹೈಡ್ರೋಜನ್ನನ್ನು ಬಿಟ್ಟುಕೊಡುತ್ತೆ. ಇಂಗಾಲದ ಡೈಆಕ್ಸೈಡ್ ಹೈಡ್ರೋಜನ್ನನ್ನು ಪಡೆದುಕೊಂಡು ಅದು ಏನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಅಥವಾ ನಾವೇನು ಗ್ಲುಕೋಸ್ ಅಂತ ಹೇಳ್ತೇವೆ C6H12O6 ಆಗಿ ಅದು ಬದಲಾವಣೆ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ಇಂಗಾಲದ ಡೈಆಕ್ಸೈಡ್ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಅಪಕರ್ಷಣೆ ಹೊಂದಿದೆ ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಇನ್ನು ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.